Hi, this is Shashikumaar HD. I'm a tax consultant and registered AMFI mutual fund distributor. ನಾನು ಈ ವಿಡಿಯೋದಲ್ಲಿ ಹೆಲ್ತ್ ಇನ್ಶೂರೆನ್ಸ್ನ ಏನಕ್ಕೆ ಬೈ ಮಾಡಬೇಕು, ಬೈ ಮಾಡೋದ್ರಿಂದ ಏನು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಸಡನ್ ಇಲ್ಲಿ ಹಾಸ್ಪಿಟಲೈಸ್ ಆದರೆ ಫ್ಯಾಮಿಲಿ ಯಾರೋ ಒಬ್ಬರು, ಸೊ ಮಿನಿಮಮ್ 1 lakh 2 lakh 5 lakh 10 lakh rupees ಪರ್ 3 days 5 days 10 days ಇನ್ ಕೇಸ್ ಸರ್ಜರಿ ಇತ್ತು ಅಂತಂದ್ರೆ ಇವನ್ 3 ಹಾಸ್ಪಿಟಲ್ ಬಿಲ್ಗಳು ಮಾಡ್ತಿದೆ. ಸೊ ಏನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ಹಾಸ್ಪಿಟಲ್ಗಳಲ್ಲಿ ಸಿಂಪಲ್ ಸರ್ಜರಿ ಅಂತ ಹೋದ್ರೂ 1 to 3 lakh rupees ಬಿಲ್ ಮಾಡ್ತಾರೆ. ಇಫ್ ಇನ್ ಕೇಸ್ ಮೇಜರ್ ಟ್ರೀಟ್ಮೆಂಟ್ಸ್ ಅಂತ ಹೋಯ್ತು ಅಂದರೆ 5 to 10 lakh rupees ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ಕ್ರಿಟಿಕಲ್ ಇಲ್ನೆಸ್ ಅಂತಂದರೆ ಈವನ್ ಹೈಯರ್, ಅದನ್ನ ಹೇಳೋಕ್ಕೆ ಆಗಲ್ಲ, ಆ ಮಟ್ಟಕ್ಕೆ ಇದು ಮಾಡ್ತಾರೆ. ಇಫ್ ಇನ್ ಕೇಸು ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತಂದರೆ ನೀವು ಲೈಫ್ ಲಾಂಗ್ ಸೇವಿಂಗ್ಸ್ ಮಾಡಿರೋಂಥ ದುಡ್ಡು, ಸೇವ್ ಮಾಡಿರೋಂಥ ದುಡ್ಡು ಒಂದೇ ಒಂದು ಮೆಡಿಕಲ್ ಇನ್ಸಿಡೆಂಟ್ಗೆ ನಿಮ್ಮ ಸೇವಿಂಗ್ಸ್ ಎಲ್ಲ ಹೋಗುತ್ತೆ. ನೀವು ಸೇವಿಂಗ್ಸ್ ಆಗಿರ್ಬೋದು, FD ಮಾಡಿರ್ತೀರೋ, ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ, ಪ್ರಾಪರ್ಟಿ ಬೈ ಮಾಡಿರ್ತೀರೋ, ಇಲ್ಲ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿರ್ತೀರೋ, ಮ್ಯೂಚುವಲ್ ಫಂಡ್ ಮಾಡಿರ್ತೀರೋ, ಯಾವುದೇ ಥರ ಇನ್ವೆಸ್ಟ್ ಮಾಡಿರಿ ವಿತೌಟ್ ಹೆಲ್ತ್ ಇನ್ಸೂರೆನ್ಸ್ ಇಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಇಲ್ಲ ನಿಮ್ಮ ಹತ್ರ ಅಂತಂದರೆ ಒಂದು ಮೆಡಿಕಲ್ ಇನ್ಸಿಡೆಂಟು ನಿಮ್ಮ ವೆಲ್ತ್ನ ಎರೋಡ್ ಮಾಡೋ ಅಂಥ ಚಾನ್ಸಸ್ಸು ತುಂಬ ಆಗಿದೆ. ಸೊ ಈ ನಿಮ್ಮ ಹೆಲ್ತ್ ಪ್ರೊಟೆಕ್ಷನ್ಗೆ ನೀವು ಹೆಲ್ತ್ ಇನ್ಸೂರೆನ್ಸ್ ಬೈ ಮಾಡೋದು ತುಂಬ ಬೆಸ್ಟು, ಮ್ಯಾಂಡೇಟರಿ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಹೆಲ್ತ್ ಇನ್ಸೂರೆನ್ಸ್ ಅಂದರೆ ಹೆಲ್ತ್ ಇನ್ಸೂರೆನ್ಸು ಇನ್ಶೂರರಿಂದ ಎಲ್ಲರಿಂದ ಸ್ಮಾಲ್ ಅಮೌಂಟ್ ಕಲೆಕ್ಟ್ ಮಾಡುತ್ತೆ, ಪ್ರೀಮಿಯಮ್ ಮುಖಾಂತರ. ಅದು ಬೇಸ್ಡ್ ಆನ್ ಯುವರ್ ಏಜು, ಮೆಡಿಕಲ್ ಹಿಸ್ಟ್ರಿ ಮೇಲ್ಗಡೆ ಪ್ರೀಮಿಯಮ್ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಸ್ಮಾಲ್ ಪ್ರೀಮಿಯಮು ಇನ್ ಕೇಸ್ ಏನಾದ್ರು ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂತಂದರೆ, ಅನ್ಎಕ್ಸ್ಪೆಕ್ಟೆಡ್ ಮೆಡಿಕಲ್ ಬಿಲ್ ಬಂತು ಅಂತಂದರೆ ಅದರಿಂದ ನೀವು ಪ್ರೊಟೆಕ್ಟ್ ಮಾಡುತ್ತೆ. ಏನು ಹೆಲ್ತ್ ಇನ್ಸೂರೆನ್ಸ್ ಬೈ ಮಾಡೋದ್ರಿಂದ ಬೆನಿಫಿಟ್ಸ್ಗಳೇನು? ಒಂದು ಫೈನಾನ್ಷಿಯಲ್ ಪ್ರೊಟೆಕ್ಷನ್ಸ್ ಇರುತ್ತೆ, ಇನ್ನೊಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟು. ಇನ್ ಕೇಸ್ ಏನೋ ಎಮರ್ಜೆನ್ಸಿ ಯಾವುದೋ ಒಂದು ಮೆಡಿಕಲ್ ಹಾಸ್ಪಿಟಲ್ ಅಂತಂದರೆ ನಿಮ್ಮ ಹತ್ರ ಏನೋ ಒಂದು ಪ್ರಾಪರ್ಟಿ ಇರ್ಬೋದು, ಏನಿರ್ಬೋದು, ಬಟ್ ಆ ಕ್ಷಣಕ್ಕೆ ಲಿಕ್ವಿಡ್ ಬೇಕಾಗುತ್ತೆ. ಆ ಲಿಕ್ವಿಡ್ ಇಲ್ಲ ಅಂತಂದರೆ ನೀವು ಇಲ್ಲ ಯಾರನ್ನ ಒಂದು ಬಾರೋ ಮಾಡಬೇಕಾಗ್ತದೆ, ಏನೋ ಮಾಡಬೇಕಾಗುತ್ತೆ. ಸೊ ಇವತ್ತು ಹೆಲ್ತ್ ಇನ್ಸೂರೆನ್ಸ್ ಎಲ್ಲ ಆಲ್ಮೋಸ್ಟ್ 99% ಎಲ್ಲ ಹೆಲ್ತ್ ಇನ್ಸೂರೆನ್ಸ್ಗಳು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಸ್ ಇದೆ. ಸೊ ಆ ಪ್ರಾಬ್ಲಮ್ ಬರಲ್ಲ ನಿಮಗೆ ಕ್ಯಾಶ್ ಅನ್ನೋದು. ನೆಕ್ಸ್ಟು ಇನ್ ಕೇಸ್ ನೀವು ಟ್ಯಾಕ್ಸ್ ಪೇಯರ್ ಆಗಿತ್ತು ಅಂತಂದರೆ, ಓಲ್ಡ್ ಸ್ಕೀಮಲ್ಲಿ ಇತ್ತು ಅಂತಂದರೆ ಅದು 80 daily ಎಕ್ಸೆಪ್ಷನ್ ಸಿಗುತ್ತೆ. ಬಟ್ ಇವತ್ತೆಲ್ಲ ಓಲ್ಡ್ ಸ್ಕೀಮಲ್ಲೆಲ್ಲ ನೀವು ರಿಸ್ಯೂಮ್ ಇರೋದ್ರಿಂದ ಆ ಟ್ಯಾಕ್ಸ್ ಬೆನಿಫಿಟ್ ಏನು ಸಿಗೋಲ್ಲ. ನೆಕ್ಸ್ಟು ನಿಮಗೆ ಏನಂತಂದರೆ ಬೆಟರ್ ಹಾಸ್ಪಿಟಲ್ಗಳು ನಿಮಗೆ ಇದು ಹೆಲ್ತ್ ಇನ್ಸೂರೆನ್ಸ್ ಅಂತಂದ್ರೆ ನಿಮಗೆ ಕಂಫರ್ಟಬಲ್ ಹಾಸ್ಪಿಟಲ್ಗಳು, ಇಲ್ಲ ವಾರ್ಡ್ ಇರ್ಬೋದು, ಏನೋ ಒಂದು ಹಾಸ್ಪಿಟಲ್ ಇರ್ಬೋದು, ನಿಮ್ಗೆ ಯಾವ ಕಂಫರ್ಟ್ ಅನ್ಸುತ್ತೆ ಆ ಹಾಸ್ಪಿಟಲ್ಗಳು ಹೋಗ್ಬೋದು. ಯಾಕಂದರೆ ಕಾಸ್ಟಲ್ಲಿ ನೀವು ಕಾಂಪ್ರಮೈಸ್ ಅಂತ ಅಗತ್ಯ ಇರ್ತೀವಿ. ಏನಕ್ಕೆ ಎವ್ರಿ ಒನ್ ಶುಡ್ ಬೈ ಹೆಲ್ತ್ ಇನ್ಸೂರೆನ್ಸ್? ಹೆಲ್ತ್ ಇನ್ಸೂರೆನ್ಸು ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿವಿಜುವಲ್ಸ್ ಇರ್ಬೋದು, ಇಲ್ಲ ಫ್ಯಾಮಿಲೀಸ್ಗೆ, ಸೀನಿಯರ್ ಸಿಟಿಜನ್ಸ್ಗೆ. ಒಂದು ಮೆಡಿಕಲ್ ಎಮರ್ಜೆನ್ಸಿ ನಿಮ್ಮ ವೆಲ್ತ್ನ ಡಿಸ್ಟ್ರಾಯ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ತುಂಬ ಜನ ಯೋಚನೆ ಮಾಡ್ತಾರೆ, ಇಲ್ಲ ನಾನು ಹೆಲ್ತಿ ಆಗಿದ್ದೀನಿ, ನಾನು ಫಿಟ್ ಆಗಿದ್ದೀನಿ, ನನಗೆ ಹೆಲ್ತ್ ಇನ್ಸೂರೆನ್ಸ್ ಆಗುತ್ತೆ, ಇಲ್ಲ ನಮ್ಮಲ್ಲಿ ಎಲ್ಲ ಆರಾಮಿದ್ದಾರೆ ಅಂತ. ಇಫ್ ಇನ್ ಕೇಸು ನೀವು ಇವತ್ತು ಯಾವುದನ್ನೂ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಷನ್ಸ್ಗಳು ತುಂಬ ಬರುತ್ತೆ. ಈ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಷನ್ಗಳು ಏನೋ ಆಯಿತು ಅಂತಂದರೆ ಅವಾಗ ನೀವು ತುಂಬ ಸೇಫ್ ಆಗಿರ್ತೀರ ಹೆಲ್ತ್ ಇನ್ಸೂರೆನ್ಸ್ ಬೈ ಮಾಡೋದ್ರಿಂದ. ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಕ್ರಿಯೇಟೆಡ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನ್ ಪರ್ಪಸ್ ಓನ್ಲಿ. ಎಲ್ಲ ಇನ್ಸೂರೆನ್ಸ್ ಪಾಲಿಸಿಲೂ ಅದರದ್ದೇ ಆದ ಬೆನಿಫಿಟ್ಸು, ಕವರೇಜು ಏನೋ ಇಲ್ಲ ಇರುತ್ತೆ. ನೀವು ಆ ಇನ್ಸೂರೆನ್ಸ್ ಪಾಲಿಸಿ ಪ್ರೊವೈಡ್ ಮಾಡೋಕ್ಕೆ ಮುಂಚೆ ಪಾಲಿಸಿ ಡಾಕ್ಯುಮೆಂಟ್ಸ್ಗಳು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಎಲ್ಲ ಓದಿ ಬೈ ಮಾಡಿ. ಇದು ನಾಟ್ ಫಾರ್ ಪ್ರಮೋಷನಲ್ ಪರ್ಪಸ್. ನಾನು ವೀಡಿಯೋ ಮಾಡೋದು ನಾನು ಯಾವುದೇ ಹೆಲ್ತ್ ಇನ್ಸೂರೆನ್ಸ್ನ ಈ ಕಂಪ್ನಿಯೇ ಬೈ ಮಾಡಿ ಅಂತ ಇದು ಹೇಳಿದೆ. ಯಾವುದೋ ಒಂದು ಅಟ್ಲೀಸ್ಟ್ ಒಂದು ಹೆಲ್ತ್ ಇನ್ಸೂರೆನ್ಸ್ನ ಬೈ ಮಾಡಿ ನಿಮ್ಮ ಸೇಫ್ಟಿಗೋಸ್ಕರ. ಏನು ನಾನು ಯಾವ ಕಂಪ್ನಿಯಿಂದ ನಾನು ಪ್ರಮೋಷನ್ ಮಾಡ್ತಾರೆ ನಿಮಗೆ. ಇಫ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮೋರ್ ಕಂಟೆಂಟ್ ಆನ್ ಫೈನಾನ್ಷಿಯಲ್ ಪ್ಲಾನಿಂಗ್, ಇನ್ವೆಸ್ಟ್ಮೆಂಟ್ ಇತ್ತು ಅಂತಂದರೆ ದಟ್. ಓಕೆ, ಥ್ಯಾಂಕ್ ಯು.